ಈಗಾಗಲೇ ಪರಪ್ಪನ ಅಗ್ರಹಾರ ತಲುಪಿ ವಿಶೇಷ ಕೋರ್ಟ್ನಲ್ಲೂ ಕೂಡ ಶಶಿಕಲಾ ಮತ್ತು ಇಳವರಸಿ ಇಬ್ಬರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗ್ತಾ ಇದೆ. ಹಾಜರುಪಡಿಸಿದ್ದಾರೆ. ಹಾಜರುಪಡಿಸಿದ ನಂತರ ನ್ಯಾಯಾಧೀಶರು ಈಗಾಗಲೇ ಸುಪ್ರೀಂ ಕೋರ್ಟ್ನ ತೀರ್ಪು ಏನಿದೆ, ಆದೇಶ ಏನಿದೆ, ಆದೇಶದ ಪ್ರತಿಯನ್ನ ಓದಿದ್ದಾರೆ. ಆದರೆ ಇದರ ಮಧ್ಯದಲ್ಲಿ ಶಶಿಕಲಾ ಅವರ ಪರ ವಕೀಲರು ಮಾತ್ರ ಎರಡು ವಾರಗಳ ಅವಕಾಶವನ್ನ ಕೂಡ ಕೇಳಿದ್ದಾರೆ. ಆದ್ರೆ ಇಬ್ಬರು ಕೂಡ ಆಗಮಿಸಿದ್ದಾರೆ. ಶಶಿಕಲಾ ಮತ್ತೆ ಇಳವರಸಿ ಎರಡನೇ ಆರೋಪಿ, ಮೊದಲನೇ ಆರೋಪಿ ಜಯಲಲಿತಾ, ಎರಡನೇ ಆರೋಪಿ ಶಶಿಕಲಾ, ಮೂರನೇ ನಾಲ್ಕನೇ ಆರೋಪಿ ಇಳವರಸಿ. ಆದ್ರೆ ಎರಡನೇ ಆರೋಪಿ ಮತ್ತೆ ಮೂರನೇ ಆರೋಪಿ ಇಬ್ಬರು ಕೂಡ ಆಗಮಿಸಿದ್ದಾರೆ. ಮೂರನೆಯ ಆರೋಪಿ ಆಗಮಿಸಿದ ಸುಧಾಕರನ್. ಹಾಗಾಗಿ ಸುಧಾಕರನ್ ವಿರುದ್ಧ ಅರೆಸ್ಟ್ ವಾರೆಂಟ್ ಏನಾದ್ರೂ ಹೊರಡಿಸುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಹಾಜರಾಗಬೇಕಾಗಿತ್ತು ಅವರು ಕೋರ್ಟ್ಗೆ, ಆದ್ರೆ ಹಾಜರಾಗಿಲ್ಲ. ಜೈಲು ಕೂಡ ಸೇರ್ಬೇಕಾಗಿತ್ತು, ಸುಧಾಕರನ್ ಆಗಮಿಸಿಲ್ಲ. ಹಾಗಾಗಿ ಅರೆಸ್ಟ್ ವಾರೆಂಟ್ ಏನಾದ್ರೂ ಜಾರಿ ಮಾಡ್ತಾರಾ? ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ. ಅಥವಾ ಕಾಲಾವಕಾಶವನ್ನ ನಾಳೆ ಬಂದು ನಾನು ಹಾಜರಾಗ್ತೀನಿ ಅಂತ ಹೇಳ್ಕೊಂಡಿದ್ದಾರಾ ಗೊತ್ತಿಲ್ಲ. ಸದ್ಯಕ್ಕೆ ಕೋರ್ಟ್ ನಲ್ಲಿ ಈಗಾಗಲೇ ವಿಶೇಷ ಕೋರ್ಟ್ ನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರತಿಯನ್ನ ಓದಲಾಗಿದೆ. ಶಶಿಕಲಾ ಪರ ವಕೀಲರು 2 ವಾರಗಳ ಕಾಲಾವಕಾಶವನ್ನ ಕೇಳಿದ್ದಾರೆ. ಆದ್ರೆ ಕೋರ್ಟ್ ಅದನ್ನ ಪುರಸ್ಕರಿಸುತ್ತಾ ಅಥವಾ ಪುರಸ್ಕರಿಸುವುದಿಲ್ವಾ ಗೊತ್ತಿಲ್ಲ. ಆದ್ರೆ ಈಗಂತೂ ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರತಿಯನ್ನ ನ್ಯಾಯಾಧೀಶರು ಓದಿ ಆಗಿದೆ. ಅದಾದ ನಂತರ ಅವರನ್ನ ಜೈಲಿಗೆ ಕಳುಹಿಸಲಾಗುತ್ತೆ, ಪೊಲೀಸರ ವಶಕ್ಕೆ ನೀಡಲಾಗುತ್ತೆ. ಮುಂದೇನಾಗುತ್ತೆ ಇದೆಲ್ಲದರ ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ, ನೀವು ಆವಾಗಿಂದಲೂ ಕೂಡ ಕೃಷ್ಣಗಿರಿಯಿಂದ ಚೇಸ್ ಮಾಡ್ಕೊಂಡು ಬಂದ್ರಿ. ಆದ್ರೆ ಈಗ ಸದ್ಯಕ್ಕೆ ಈ ಬೆಳವಣಿಗೆಗಳು ಆದ ನಂತರ ಏನೆಲ್ಲ ಇರುತ್ತೆ ಅಂತ, ಏನ್ ಪ್ರೊಸೀಜರ್ ನಡೆಯುತ್ತೆ? ಓಕೆ ಮುರಳೀಧರ್, ನಿಮ್ಮನ್ನ ಸಂಪರ್ಕಿಸುವಂತ ಮತ್ತೊಂದಿಷ್ಟು ಪ್ರಯತ್ನವನ್ನ ಮಾಡ್ತೀವಿ. ಆಗಾಗ್ಲೇ ನನ್ನ ಸಹೋದ್ಯೋಗಿ ಕೃಷ್ಣಗಿರಿಯಿಂದ ಪರಪ್ಪನ ಅಗ್ರಹಾರದವರೆಗೂ ಕೂಡ ಚೇಸಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ರು. ಮುರಳೀಧರ್ ಜೊತೆಗೆ ನಾನು ಮತ್ತಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಳ್ತೀನಿ. ಯಾಕಂತಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಪೊಲೀಸರ ವಶಕ್ಕೆ ನೀಡಲಾಗುತ್ತೆ. ಅದಾದ ನಂತರ ಜೈಲಿಗೆ ಕಳುಹಿಸುವಂತಹ ಸಂದರ್ಭದಲ್ಲೂ ಕೂಡ, ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಗಳನ್ನ ಕೂಡ ಏನಿದೆ ಅದೆಲ್ಲವನ್ನು ಕೂಡ ನನ್ನ ಸಹೋದ್ಯೋಗಿಯಿಂದ ಪಡ್ಕೊಳ್ತೀನಿ. ಯಾಕಂತಂದ್ರೆ ಅಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ತೆಗೆದುಕೊಳ್ತಾರೆ. ಅವರ ಓಲೆಗಳು, ಒಡವೆಗಳು ಏನೇ ಇರುತ್ತೆ, ಅವರ ಬಟ್ಟೆಗಳೇನಿರುತ್ತೆ ಅದೆಲ್ಲವನ್ನ ಕೂಡ ತೆಗೆದುಕೊಳ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ವಿಶೇಷವಾಗಿ ಅವರಿಗೆ ಸಿವಿಲ್ ಡ್ರೆಸ್ ಏನಾದ್ರೂ ಬಳಸ್ಕೊಳ್ಳೋಕೆ ಅವಕಾಶವನ್ನ ನೀಡ್ತಾರಾ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಆ ಪ್ರಶ್ನೆಗೆ ಉತ್ತರವನ್ನ ನನ್ನ ಸಹೋದ್ಯೋಗಿಯಿಂದ ನಾನು ಪಡ್ಕೊಳ್ಬೇಕು. ಯಾಕಂತಂದ್ರೆ 4 ವರ್ಷ ಸಜಾ ಇರೋದ್ರಿಂದ ಸಿವಿಲ್ ಡ್ರೆಸ್ ನಲ್ಲೇ ಅವರು ಜೈಲುವಾಸ ಅನುಭವಿಸೋಕೆ ಏನಾದ್ರೂ ಅವಕಾಶ ಇದೆಯಾ ಅಥವಾ ಇಲ್ವಾ ಗೊತ್ತಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಳ್ತೀನಿ. ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ ಅನ್ನೋದಿದೆ. ಕೇಳ್ತೀನಿ ಎಲ್ಲಾ ಮಾಹಿತಿಯನ್ನ. ಮುರಳೀಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ರೊಸೀಜರ್ ಏನಿರುತ್ತೆ? ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಮುಂದಿನ ಪ್ರೊಸೀಜರ್ಗಳು ಏನಿರುತ್ತೆ? ಓಕೆ, ಮುರಳೀಧರ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಅಲ್ಲಿ ಸಾಕಷ್ಟು ಜನಜಂಗುಳಿ ಇರೋದ್ರಿಂದ ಸಿಗ್ನಲ್ ಕೂಡ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ನೂಕು ನುಗ್ಗಲು ಕೂಡ ಆಗ್ತಾ ಇದೆ. ಅಭಿಮಾನಿಗಳು ನೂಕು ನುಗ್ಗಲಾಗ್ತಾ ಇರೋದ್ರಿಂದ ಸಂಪರ್ಕಿಸುವಂತ ಪ್ರಯತ್ನ ಕಷ್ಟ ಆಗ್ತಾ ಇದೆ. ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ. ಶಶಿಕಲಾ ಅವರನ್ನ ಬಿಟ್ಬಿಡಿ, ಅವರು ತಮಿಳುನಾಡಿಗೆ ವಾಪಸ್ ಹೋಗ್ಲಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನ ಒದಗಿಸಿದ್ದಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ವಿಕೋಪಕ್ಕೆ ತಿರುಳಿಬಿಟ್ರೆ, ಕೋಪಗೊಂಡು ಇನ್ನೇನೋ ಆಗ್ಬಿಟ್ರೆ ಆ ಸಂದರ್ಭದಲ್ಲಿ ಅವರನ್ನ ತಡೆಯುವಂತ ಪ್ರಯತ್ನ ಆಗಬೇಕು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯಾಗಿ ಪೊಲೀಸರು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಾರಿನ ಗ್ಲಾಸ್ ಕೂಡ ಒಡೆದು ಹೋಗಿದೆ. ಯಾರು, ಏನು, ಯಾತಕ್ಕಾಗಿ ಗೊತ್ತಿಲ್ಲ. ಯಾಕಂದ್ರೆ ನೂಕು ನುಗ್ಗಲು ಸಾಕಷ್ಟಾಗಿರುತ್ತೆ. ಅಭಿಮಾನಿಗಳ ಆಕ್ರೋಶದಿಂದಾಗಿ ಈ ಗ್ಲಾಸ್ ಒಡೆದಿದೆಯಾ, ಇನ್ನೇನೋ ಕಾರಣ ಇದೆಯಾ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಆದ್ರೆ ಸದ್ಯಕ್ಕಂತೂ ಇರುವಂತಹ ಮಾಹಿತಿಗಳ ಪ್ರಕಾರ ಆ ಕಾರಿನ ಗ್ಲಾಸ್ ಅನ್ನ ಒಡೆದಿದ್ದಾರೆ. ಯಾರೋ ಕಿಡಿಗೇಡಿಗಳು ಮಾಡಿದ್ದು ಅಥವಾ ಅಭಿಮಾನಿಗಳು ಆಕ್ರೋಶದಿಂದಾಗಿ ಈ ರೀತಿಯಾಗಿ ಮಾಡಿದ್ದು, ಇನ್ನೇನೋ ಬೆಂಕಿ ಹಚ್ಚಿ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸುವ ಪ್ರಯತ್ನವನ್ನ ನಡೆಸಿದ್ರು ಗೊತ್ತಿಲ್ಲ. ಆದ್ರೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಇದು ತಮಿಳುನಾಡಿನ ವಾಹನವಾ ಅಥವಾ ಕರ್ನಾಟಕದ ವಾಹನವಾ ಗೊತ್ತಾಗ್ತಿಲ್ಲ. ಆದ್ರೆ ಅದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಸದ್ಯಕ್ಕಂತೂ ಅಲ್ಲಿ ಅಭಿಮಾನಿಗಳ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಸಾಕಷ್ಟು ಜನ ಇದ್ದಾರೆ ಅಲ್ಲಿ. ಒಂದು ಕಡೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಮಗದೊಂದು ಕಡೆ ಆಕ್ರೋಶ ಭರಿತರಾಗಿದ್ದಾರೆ. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನನ್ನ ಸಹೋದ್ಯೋಗಿಗಳು ನೀಡ್ತಾ ಇದ್ದಾರೆ, ಆ ಕಾರು ತಮಿಳುನಾಡು ಮೂಲದ್ದು
ಕಲ್ಲು ಯಾರು ಹೊಡೆದ್ರು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮಂಜುನಾಥ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವ್ರನ್ನ ಕೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗಾಗಲೇ ಒಂದು ಕಾರನ್ನ ಕೂಡ ಗ್ಲಾಸ್ ಅನ್ನ ಒಡೆದು ಹಾಕಿದ್ದಾರೆ. ಆದ್ರೆ ಆ ಕಾರಿನ ಗ್ಲಾಸ್ ಅನ್ನ ಒಡೆದು ಹಾಕಿದ್ ಯಾರು ಅನ್ನೋದ್ರ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಮಗದೊಂದು ಕಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಏನ್ ಪ್ರೊಸೀಜರ್ ಇರುತ್ತೆ ಅಂತ? ಅರುಣ್ ಪರಪ್ನಗರ ಸಂಪೂರ್ಣವಾಗಿ ಉದ್ರಿಕ್ತಗೊಳ್ತಾ ಇದೆ. ಯಾಕೆಂದ್ರೆ ತಮಿಳುನಾಡಿನ ವಾಹನಗಳೇನಿತ್ತು, ತಮಿಳುನಾಡಿನ ವಾಹನಗಳು ಶಶಿಕಲಾವನ್ನ ಬೆಂಬಲಿಸಿ ಯಾರ್ಯಾರು ಬಂದಿದ್ರು ಅವರ ವಾಹನಗಳನ್ನೆಲ್ಲ ಏನು ತಡೆ ಹಾಕ್ತಾ ಇರೋಂಥದ್ದು. ಜೊತೆಗೆ ಈಗ ಒಂದು ಸ್ಕಾರ್ಪಿಯೋ ಕಾರ್ ಏನಿತ್ತು, ಆ ಸ್ಕಾರ್ಪಿಯೋ ಕಾರ್ನ ಒಳಗಡೆ ಏನು ಶಶಿಕಲಾ ಅವರಿಗೆ ಸಂಬಂಧಪಟ್ಟಂತ ವೈದ್ಯಕೀಯ ಕಿಟ್ಗಳಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನ ಹೊಡೆದಿದ್ದಾರೆ, ಅದು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಏನು ಕರ್ನಾಟಕದ ವಾಹನಗಳು ಬರ್ತಾ ಇತ್ತು, ವಾಹನಗಳು ಬರ್ತಾ ಇರೋ ಸಂದರ್ಭ ಈವನ್ ನಮ್ಮ ಮೀಡಿಯಾ ಗಾಡಿ ಸಹ ಬರ್ತಾ ಇರೋ ಸಂದರ್ಭದಲ್ಲಿ ಅದರ ಮೇಲೆ ಅಂದ್ರೆ ವಿನಾಕಾರಣವಾಗಿ ಅದಕ್ಕೆ ಆಕ್ಸಿಡೆಂಟ್ ಮಾಡುವಂಥದ್ದು. ಅಂದ್ರೆ ಯಾರು ಈ ಕಲ್ಲುಗಳನ್ನ ಎಸಿತಾ ಇರೋದು, ಯಾತಕ್ಕೋಸ್ಕರ ಕಲ್ಲುಗಳನ್ನ ಎಸಿಕ್ತಾ ಇದ್ದಾರೆ, ಉದ್ರಿಕ್ತಗೊಳ್ತಾ ಇರೋದು ಯಾತಕ್ಕೋಸ್ಕರ? ಶಶಿಕಲಾ ಅವರ ವಾಹನವನ್ನ ನಾವು ಫಾಲೋ ಮಾಡ್ತಾ ಇರೋ ಸಂದರ್ಭದಲ್ಲೂ ಸಹ ಅವರು ಉದ್ದಾಟತನ ಮೆರೀತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅದು ಅಂದ್ರೆ ಇಲ್ಲಿಗೂ ಸಹ ಬಂದಾಗ ಅಂದ್ರೆ ಕರ್ನಾಟಕಕ್ಕೆ ಯಾವಾಗ ಬಂದ್ರು, ಕರ್ನಾಟಕಕ್ಕೆ ಬಂದಾಗ ಸಹ ಇಲ್ಲಿಯ ಅಭಿಮಾನಿಗಳೇನಿದ್ರು ಅಂದ್ರೆ ಇಲ್ಲಿಯ ಜನಗಳೇನಿದ್ರು ಅವರು ನಿಂತಿದ್ದ ಸಂದರ್ಭದಲ್ಲಿ ಅವರ ಮೇಲೆ ಖ್ಯಾತಿಯನ್ನ ತೆಗೆದ ಹಿನ್ನೆಲೆಯಲ್ಲಿ ಅವರು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಅದಕ್ಕೆ ತಮಿಳುನಾಡಿನ ಬಂದವರು ಕರ್ನಾಟಕದವರ ಮೇಲೆ ಏನೋ ಗಲಾಟೆಯನ್ನ ಮಾಡಿದ್ರು, ಅದನ್ನ ಸೇಡನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯನ್ನ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು. ತಮಿಳುನಾಡಿನಿಂದ ಬಂದಿರುವಂತವ್ರು ಈ ಕೃತ್ಯವನ್ನ ಎಸಗ್ತಾ ಇದ್ರೆ ನಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ಅರುಣ್, ಏನಂದ್ರೆ ಸಾಕಷ್ಟು ಪೊಲೀಸರು ಸಹ ಅದನ್ನ ನಿಯಂತ್ರಣಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸಹ ಉದ್ರಿಕ್ತ ಆಗ್ತಾ ಇರೋದಂಥದ್ದು. ಅಂದ್ರೆ ತಮಿಳುನಾಡಿನ ಏನು ವಾಹನಗಳು ಬಂದಿತ್ತು, ಆ ವಾಹನಗಳು ಬಂದಾಗ ಇಲ್ಲಿ ಸುಮ್ಮನೆ ಇದ್ದಿದ್ರೆ ಪರವಾಗಿರ್ಲಿಲ್ಲ. ಅಂದ್ರೆ ಕಾರನ್ನ ತುಂಬಾ ಸ್ಪೀಡ್ ಆಗಿ ಓಡಿಸುವಂತದ್ದು. ಜೊತೆಗೆ ಅಭಿಮಾನಿಗಳು ಯಾರು ನಿಂತಿರ್ತಾರೆ ಅಂದ್ರೆ ಇಲ್ಲಿಯ ಜನ ಯಾರ್ಯಾರು ನಿಂತಿರ್ತಾರೆ ಅವರ ಮೇಲೆ ಕಾರನ್ನ ಹತ್ತಿಸ್ತೀನಿ ಅಂತ ಹೇಳಿ ಧಮಕಿ ಹಾಕುವಂಥದ್ದು, ಈ ರೀತಿ ಆಗ್ತಾ ಇತ್ತು. ಭವಿಷ್ಯ ಆ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದು ಈ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಗೊತ್ತಾಗ್ತದೆ. ಈಗಾಗಲೇ 4-5 ಕಾರಿನ ಗಾಜನ್ನ ಪುಡಿ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದೇನಂದ್ರೆ ಲಘು ಲಾಠಿ ಪ್ರಹಾರನೂ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಲಾಠಿ ಪ್ರಹಾರನೂ ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಏನಂದ್ರೆ ಏನು ಉದ್ರಿಕ್ತರಾಗಿರೋಂತ ಏನು ಜನ ಕಲ್ಲನ್ನ ತೂರಾಟ ಮಾಡ್ತಾ ಇದ್ರು, ವಾಹನಗಳನ್ನ ಹೊಡಿತಾ ಇದ್ರು. ಆ ಹಿನ್ನೆಲೆಯಲ್ಲಿ ಲಾಠಿ ಪ್ರಹಾರನ ಈಗ ಮಾಡ್ತಾ ಇದ್ದಾರೆ. ಅರುಣ್, ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಆ ದೃಶ್ಯಾವಳಿಗಳಲ್ಲಿ ಎಲ್ಲರನ್ನೂ ಸಹ ಉದ್ರಿಕ್ತಗೊಂಡಂತ ಜನ ಏನಿದ್ರು, ಉದ್ರಿಕ್ತಗೊಂಡಂತ ಜನನ್ನೆಲ್ಲ ಚದುರಿಸೋಕ್ಕೋಸ್ಕರ ಈಗ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇರುವಂತದ್ದು ಅರುಣ್. ಯಾಕೆಂದ್ರೆ ಈಗಾಗಲೇ ಸುಮಾರು 5ಕ್ಕೂ ಹೆಚ್ಚು ಕಾರುಗಳು ಜಖಂ ಆಗಿದ್ದಾವೆ. ಏನಂದ್ರೆ ಆಕ್ರೋಶಕ್ಕೆ ಸಿಲುಕಿ 5ಕ್ಕೂ ಹೆಚ್ಚು ಕಾರುಗಳನ್ನ ಜಖಂ ಮಾಡಿರೋ ಹಿನ್ನೆಲೆಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಎಲ್ಲ ವಾಹನಗಳನ್ನು ಅಂದ್ರೆ ತಮಿಳುನಾಡಿನಿಂದ ಬಂದಂತ ವಾಹನಗಳೇನಿತ್ತು, ಶಶಿಕಲಾ ಬೆಂಬಲಿಗರ ವಾಹನಗಳೇನಿತ್ತು, ಆ ವಾಹನಗಳನ್ನೆಲ್ಲ ಸೇಫ್ ಆಗಿ ಒಂದು ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಪೊಲೀಸರು ಸಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಯಾರ್ಯಾರು ಗುಂಪು ಕಟ್ಟಿ ನಿಲ್ತಾ ಇದ್ದಾರೆ ಅವರನ್ನೆಲ್ಲ ಓಡಿಸುವಂತ ಪ್ರಯತ್ನವನ್ನು ಸಹ ಮಾಡ್ತಾ ಇರುವಂತದ್ದು. ಈಗ ಲಾಠಿ ಚಾರ್ಜ್ ಅನ್ನ ಮಾಡಿ ಎಲ್ಲರನ್ನೂ ಸಹ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಅರುಣ್, ಚದುರಿಸುವಂತ ಪ್ರಯತ್ನವನ್ನ ಒಂದು ಕಡೆ ನಡೆಸ್ತಾ ಇದ್ದಾರೆ, ಆದ್ರೆ ಅಲ್ಲಿ ಕಾರುಗಳ ಮೇಲೆ ಕಲ್ಲನ್ನ ಎಸಿತಾ ಇರುವಂತವರು ತಮಿಳುನಾಡಿನ ಜನರ ಅಥವಾ ಕರ್ನಾಟಕದ ಜನರ? ಈಗಿನ ಮಾಹಿತಿ ಪ್ರಕಾರ ಅರುಣ್, ನಾನು ಅದನ್ನ ಸಹ ನಿಮ್ಗೆ ವಿಜುವಲ್ ನಲ್ಲಿ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಲ್ಲಾ ಕಡೆನೂ ಸಹ ಅಭಿಮಾನಿಗಳು ಆಕ್ರೋಶವಾಗಿದ್ದಾರೆ. ಅಂದ್ರೆ ಶಶಿಕಲಾ ಅವರ ಅಭಿಮಾನಿಗಳು ಯಾವಾಗ ಬಂದ್ರು ಅಭಿಮಾನಿಗಳು ಬಂದು ಇಲ್ಲಿ ಗಲಾಟೆಯನ್ನ ಮಾಡ್ತಾ ಇದ್ರು. ಗಲಾಟೆಯನ್ನ ಮಾಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಸರ್ವಸಾಮಾನ್ಯವಾಗಿ ವಾದ ಪ್ರತಿವಾದ ನಡೀತಾ ಇತ್ತು. ಈಗ ನೀವು ವಿಜುವಲ್ಗಳಲ್ಲಿ ನೋಡ್ತಾ ಇರ್ಬೋದು ಅರುಣ್, ಯಾವ ರೀತಿ ಪ್ರತಿವಾದಗಳು ನಡೀತಾ ಇದೆ ಮತ್ತು ತಮಿಳುನಾಡಿನ ವಾಹನಗಳನ್ನ ಯಾವ ರೀತಿ ತಡೆ ಹಿಡಿತಾ ಇದ್ದಾರೆ, ಜೊತೆಗೆ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹ ನೋಡ್ತಾ ಇದ್ದಾರೆ. ಯಾಕಂದ್ರೆ 4-5 ವಾಹನಗಳು ಅತಿ ವೇಗವಾಗಿ ಅಂದ್ರೆ ಪರಪ್ನಗರ ಒಳಗಡೆ ಬಂದ ಸಂದರ್ಭದಲ್ಲಿ ಶಶಿಕಲಾ ಅವರ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಒಂದು ಗಲಾಟೆಯನ್ನ ಮಾಡಿದ ಸಂದರ್ಭದಲ್ಲಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಏನಂದ್ರೆ ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿಂದನೇ ಸಹ ಕಾರ್ಗಳನ್ನ ತಡೀತಾ ಇದ್ರು. ಕಾರ್ಗಳನ್ನ ತಡೆದು ಕಾರ್ಗಳಿಗೆ ಕಲ್ಲು ತೂರಾಟ ಮಾಡ್ತಿದ್ದಂಥದ್ದು. ಅಂದ್ರೆ ಮಾತಿನ ಚಕಮಕಿಯಿಂದ ಈ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾ ಇರುವಂತದ್ದು ಅರುಣ್. ಆದ್ರೆ ಮುರಳಿ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಲ್ಲಿ ಆ ದೃಶ್ಯಾವಳಿಗಳನ್ನ ನಾನು ಗಮನಿಸ್ತಾ ಇದ್ದೀನಿ. ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಭದ್ರತೆಯನ್ನ ತೆಗೆದುಕೊಂಡಿದ್ರು, ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇದ್ರು. ಆದ್ರೆ ಈ ಅಪರಾಧಿಗಳ ಜೊತೆಗೆ ಆಗಮಿಸಿರುವಂತಹ ಬೆಂಬಲಿಗರ ಕಾರ್ಗಳನ್ನ ಯಾಕೆ ಪರಪ್ಪನ ಅಗ್ರಹಾರದ ಒಳಗಡೆ ಬಿಟ್ರು ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ.
ಖಂಡಿತವಾಗಿ ಅರುಣ್, ಏನಂದ್ರೆ ಅವ್ರ ಅಭಿಮಾನಿಗಳು ಏನು ಸುಮಾರು 20-25ಕ್ಕೂ ಹೆಚ್ಚು ಗಾಡಿಗಳು ಬಂತು ಅಂತ ಹೇಳಿ ನಾವು ಹೇಳಿದ್ವಿ. ಆ ಗಾಡಿಗಳೆಲ್ಲ ಬಂದ ಸಂದರ್ಭದಲ್ಲಿ ಅದನ್ನ ರಸ್ತೆಯಲ್ಲೇ ನಿಲ್ಸಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಗಲಾಟೆಗಳಾಗ್ತಿರ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅದು ಒಳಗಡೆ ಯಾವಾಗ ಬಂತು ಮಾತಿನ ಚಕಮಕಿಗಳು ಎಲ್ಲರ ನಡುವೆ ಆಗಿರೋಂಥದ್ದು. ಮಾತಿನ ಚಕಮಕಿ ಆದ ನಂತರ ಅಷ್ಟೇ ಕಲ್ಲು ತೂರಾಟನ ಮಾಡ್ತಾರಂಥದ್ದು ಅರುಣ್. ಅಂದ್ರೆ ಪೊಲೀಸರು ಈ ವಿಷಯದಲ್ಲಿ ಮಾತ್ರ ಎಡವಿದ್ರು ಅಂತ ಅಭಿಮಾನಿಗಳನ್ನ ನಿಯಂತ್ರಿಸೋದ್ರಲ್ಲಿ, ಆ ಕಾರುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರನ್ನ ನಿಯಂತ್ರಿಸೋದ್ರಲ್ಲಿ ಪೊಲೀಸರು ಎಡವಿದ್ದೇ ಇದಕ್ಕೆ ಕಾರಣ ಅಂತನಾ ಅಥವಾ ಇನ್ನೇನಾದ್ರೂ ಬೇರೆ ಕಾರಣ ಇದೆಯಾ ಮುರಳಿ? ಈಗಷ್ಟೇ ನೋಡ್ತಾ ಇರ್ಬೋದು ಅರುಣ್, ನೀವು ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು ಲಾಠಿ ಚಾರ್ಜ್ ಆಗ್ತಾ ಇರೋಂಥ ವಿಜುವಲ್ ಇದು. ಎಲ್ಲರೂ ಸಹ ಅವರನ್ನ ತಡೆಯುವಂತ ಪ್ರಯತ್ನ ಮಾಡ್ತಿರೋಂಥದ್ದು. ಓಕೆ ಮುರಳಿ, ಅಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ರೆ ಆ ದೃಶ್ಯಾವಳಿಗಳನ್ನ ನಮಗೆ ತೋರಿಸಿ, ನಾ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಡ್ತೀನಿ. ನೀವು ನೀಡ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ನನ್ನ ಸಹೋದರ ಮುರಳೀಧರ್ ನೀಡ್ತಾ ಇದ್ದಾರೆ. ಬಹಳಷ್ಟು ವಾಹನಗಳನ್ನ ಅಲ್ಲೇ ತಡೆದು ವಾಪಸ್ ಕಳಿಸ್ತಾ ಇದ್ದಾರೆ. ಚೇಸಿಂಗ್ ಅನ್ನ ಮಾಡ್ಕೊಂಡು ಬಂದ್ರು ನನ್ನ ಸಹೋದ್ಯೋಗಿ ಮುರಳೀಧರ್. ಅದಾದ ನಂತರ ಪರಪ್ಪನ ಅಗ್ರಹಾರದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಲಾಠಿ ಚಾರ್ಜ್ ಅಂದ್ರೆ ಚದುರಿಸುವಂತ ಕೆಲಸವನ್ನ ನಡೆಸಲಾಗ್ತಾ ಇದೆ. ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಉದ್ರಿಕ್ತಗೊಳ್ತಾ ಇದ್ದಾರೆ. ಅವರನ್ನ ಚದುರಿಸುವಂತ ಕೆಲಸವನ್ನ ನನ್ನ ಸಹೋದ್ಯೋಗಿ ಮುರಳಿ ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಪೊಲೀಸರು ಯಾವ ರೀತಿ ಚದುರಿಸ್ತಾ ಇದ್ದಾರೆ, ಜೊತೆಗೆ ಅಲ್ಲಿ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇರುವಂತದ್ದು, ಜೊತೆಗೆ ಆಕ್ರೋಶದಿಂದಾಗಿ ಅಭಿಮಾನಿಗಳು ನಡೆಸ್ತಾ ಇರುವಂತಹ ಗಲಾಟೆಗಳೇನಿದೆ ಅದಕ್ಕೆ ಪೊಲೀಸರು ಒಂದಿಷ್ಟು ಚದುರಿಸುವಂತ ಕೆಲಸವನ್ನ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಸಹೋದ್ಯೋಗಿ ಮುರಳೀಧರ್ ನೀಡ್ತಾರೆ. ಮುರಳಿ, ಎಲ್ಲರನ್ನು ಕೂಡ ಅಲ್ಲಿ ಚದುರಿಸಿ ಆಯ್ತಾ ಅಥವಾ ಇನ್ನೂ ಬಹಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರಾ? ಅರುಣ್, ಏನಂದ್ರೆ ಹುಸ್ಕೂರ್ ಗೇಟ್ ಏನಿದೆ, ಹುಸ್ಕೂರ್ ಗೇಟ್ ತನಕನೂ ಸಹ ಏನೋ ಕರ್ನಾಟಕದ ಅಭಿಮಾನಿಗಳು ಸಹ ಸಾಕಷ್ಟು ಜನ ಇದ್ದಾರೆ. ಅಂದ್ರೆ ತಮಿಳುನಾಡಿನಿಂದ ಅಂತ ಬಂದಂತ ವಾಹನಗಳೆಲ್ಲ ಈಗ ನಂಬರ್ ಪ್ಲೇಟ್ ಅನ್ನ ಕಿತ್ತು ಒಳಗಡೆ ಬರ್ತಾ ಇರೋಂಥದ್ದು. ಆದ್ರೂ ಸಹ ತಮ್ಮ ಮೊಂಡತನವನ್ನ ಬಿಡ್ತಾ ಇಲ್ಲ ಅನ್ಸುತ್ತೆ. ನಂಬರ್ ಪ್ಲೇಟ್ ಅನ್ನ ಕಿಳ್ತಾ ಇದ್ದಾರೆ. ಅದಾದ ನಂತರ ಏನು ಪರಪ್ಪನಗರದ ಬರ್ತಾ ಇರೋಂಥದ್ದು. ಪೊಲೀಸರು ಸಹ ಚದುರಿಸ್ತಾ ಇದ್ದಾರೆ. ಪೊಲೀಸರು ಚದುರಿಸಿ ಈಗ ವಾಪಸ್ ಕಳಿಸ್ತಾ ಇರೋಂಥದ್ದು. ಕಾರಣ ಏನು ಮುರಳಿ? ತಮಿಳುನಾಡಿನಿಂದ ಇಲ್ಲಿ ಬಂದಿದ್ದಕ್ಕೆ ಗಲಾಟೆ ಆಗ್ತಾ ಇರೋದಾ ಅಥವಾ ಯಾಕೆ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಮ್ಮನನ್ನ ಇಡ್ತಾ ಇದ್ರಿ ಅನ್ನೋದಕ್ಕೆ ಕಾರಣನಾ ಅಥವಾ ಇನ್ನೇನ್ ಕಾರಣ? ಮತ್ತೊಮ್ಮೆ ಪ್ರಶ್ನೆ, ಯಾಕೆ ಈ ಗಲಾಟೆ ಆಗ್ತಾ ಇದೆ, ಯಾಕೆ ಈ ರೀತಿಯಾಗಿ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ ಅಂತ? ತಮಿಳುನಾಡಿನಿಂದ ಇಲ್ಲಿ ಇಷ್ಟೊಂದು ಅಭಿಮಾನಿಗಳು ಬಂದಿರೋದಕ್ಕ ಅಥವಾ ಕರ್ನಾಟಕದಲ್ಲಿ ಯಾಕೆ ಚಿಕ್ಕಮ್ಮನನ್ನ ಇಡ್ತಾ ಇದ್ದೀರಾ ಬಿಟ್ಟು ಬಿಡಿ ಅನ್ನೋದಕ್ಕೆ ಆಕ್ರೋಶದಿಂದಾಗಿ ಈ ರೀತಿ ನಡೆಸ್ತಾ ಇರೋದಾ? ಯಾಕೆ ಅಂತ ಆಕ್ರೋಶಕ್ಕೆ ನಿಖರವಾದ ಕಾರಣ ಏನು ಸಹ ತಿಳಿದು ಬಂದಿಲ್ಲ. ಯಾಕೆಂದ್ರೆ ಸಾಕಷ್ಟು 20-25 ವಾಹನಗಳು ಒಳಗಡೆ ತಮಿಳುನಾಡು ಅಂದ್ರೆ ಪರಪ್ಪನಗರದ ಒಳಗಡೆ ಎಂಟ್ರಿ ಕೊಡ್ತಾ ಸಂದರ್ಭದಲ್ಲಿ ಏನಂದ್ರೆ ಸಾಕಷ್ಟು ಗಲಾಟೆಗಳಾಗ್ತಾ ಇತ್ತು. ಯಾಕೆಂದ್ರೆ ಚಿನ್ನಮ್ಮನ ನೋಡ್ಲಿಕ್ಕೆ ಅವರು ಅಭಿಮಾನಿಗಳು ಯಾವ ರೀತಿ ಇದ್ರು ಅದೇ ರೀತಿ ಕರ್ನಾಟಕದವರು ಸಹ ಇದ್ರು. ಕರ್ನಾಟಕದವರು ಬಂದ ಸಂದರ್ಭದಲ್ಲಿ ಅತಿ ವೇಗವಾಗಿ ಯಾವಾಗ ಗಾಡಿಯನ್ನ ಓಡಿಸ್ಕೊಂಡು ಬಂದು ಗಾಡಿಯನ್ನ ಅಭಿಮಾನಿಗಳಿಗೆ ಡಿಕ್ಕಿ ಹೊಡೆಯುವಂತ ಪ್ರಯತ್ನ ನಮ್ಗೆ ಈಗ ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಚಿನ್ನಮ್ಮನ ಬೆಂಬಲಿಗರ ಮೇಲೆ ಪನ್ನೀರ್ ಬೆಂಬಲಿಗರು ಹಲ್ಲೆಯನ್ನ ನಡೆಸ್ತಾ ಇದ್ರೆ, ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಅಂತ. ಇದು ನಿಜಾನಾ ಅರುಣ್? ಏನಂದ್ರೆ ಸ್ಪಷ್ಟ ಕಾರಣ ಇಲ್ಲ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದಂತೆ ಏನು ಕೃಷ್ಣಗಿರಿಯಿಂದ ನಾನು ಫಾಲೋ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳಾಗ್ತಾ ಇತ್ತು. ಅಂದ್ರೆ ಚಿನ್ನಮ್ಮನ ವಿಜುವಲ್ ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದನ್ನ ನಾವು ಸಹ ನೋಡ್ತಾ ಇದ್ವಿ. ಅಂದ್ರೆ ಅದಾದ ಬಳಿಕ ಪರಪ್ಪನಗರಕ್ಕೆ ಬಂದಾಗ ಅವರ ಧೋರಣೆ ಕೂಡ ಅದೇ ರೀತಿಯಾಗಿತ್ತು. ಅಂದ್ರೆ ಚಿನ್ನಮ್ಮನ ವಿಜುವಲ್ ನ ತೆಗೆದುಕೊಳ್ಬಾರ್ದು, ಜೊತೆಗೆ ಅವ್ರನ್ನ ಯಾರು ಸಹ ಅಡ್ಡಿಪಡಿಸಬಾರ್ದು, ಅವ್ರು ಹೋಗ್ಲಿಕ್ಕೆ ಅಂತ ಹೇಳಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅವರ ಅಭಿಮಾನಿಗಳು ಯಾವ ರೀತಿಯಲ್ಲಿ ಹೈವೇಲಿ ಯಾವ ರೀತಿ ಮೊಂಡುತನವನ್ನ ಮಾಡಿದ್ರು ಅದೇ ರೀತಿಯ ಮೊಂಡುತನವನ್ನ ಇಲ್ಲಿ ಮಾಡೋಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಆಗಿರುವಂತದ್ದು. ಗಲಾಟೆಯಾಗಿ ಲಾಠಿ ಚಾರ್ಜ್ ಆಗಿತ್ತು. ಅಂದ್ರೆ ಅವರ ವಾಹನಗಳೇನಿತ್ತು ವಾಹನಗಳನ್ನ ಸಂಪೂರ್ಣವಾಗಿ ಜಖಂ ಮಾಡಿದಾಗ ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸರು ಎಲ್ಲರನ್ನು ಅಂದ್ರೆ ಅವರ ವೆಹಿಕಲ್ಗಳೇನಿತ್ತು ಆ ವೆಹಿಕಲ್ಗಳನ್ನೆಲ್ಲ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಸೂಚನೆಯನ್ನ ನೀಡಿದ್ರು. ಒಂದಷ್ಟು ನಂಬರ್ ಪ್ಲೇಟ್ ಅನ್ನ ಕಿತ್ತು ಬೇರೆ ಕಡೆ ಏನೋ ಸಣ್ಣ ಸಣ್ಣ ಗಲ್ಲಿಗಳೇನಿತ್ತು ಗಲ್ಲಿಗಳಲ್ಲಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡುವಂತೆ ಸೂಚನೆಯನ್ನ ಮಾಡಿದ್ದಾರೆ. ಸೊ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ನಂಬರ್ ಪ್ಲೇಟ್ ಅನ್ನ ಕಿತ್ತು, ಜೊತೆಗೆ ಅವರ ವಾಹನಗಳೇನಿತ್ತು ಆ ವಾಹನಗಳ ಕಾರನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇರೋಂಥದ್ದು. ಅಂದ್ರೆ ಪ್ರಮುಖವಾಗಿ ಮೊದಲು ಏಟು ಬಿದ್ದಿದ್ದಂಥದ್ದು ಸ್ಕಾರ್ಪಿಯೋ ಗಾಡಿಯಲ್ಲಿ ಶಶಿಕಲಾ ಅವರ ಟ್ರೀಟ್ಮೆಂಟ್ ಹೇಳುವಂತ ಒಂದು ಟ್ರೀಟ್ಮೆಂಟ್ ಬಾಕ್ಸ್ ಇತ್ತು ಅನ್ನೋದ್ರ ಬಗ್ಗೆ ಸಹ ಈಗ ಮಾಹಿತಿ ಸಿಗ್ತಾ ಇದೆ. ಅದೇ ರೀತಿ ಅವರು ಪರಪ್ಪನಗರದ ಒಳಗಡೆ ಹೋಗಿ ಕೇಳ್ಕೊಂಡಿರೋಂಥದ್ದು. ಇದು ಟ್ರೀಟ್ಮೆಂಟ್. ಓಕೆ ಮುರಳಿ, ನೀವು ಹಾಗೆ ನನ್ನ ಜೊತೆಗೆ ಸಂಪರ್ಕದಲ್ಲಿ ನಿಮ್ಮ ಮತ್ತಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಳ್ತೀನಿ. ಆದ್ರೆ
ಒಂದಿಷ್ಟು ಜನ ಜಯಲಲಿತಾಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಿ, ನೀವು ಜಯಲಲಿತಾಗೆ ಮೋಸ ಮಾಡಿದ್ರಿ ಅಂತ ಹೇಳಿ ಒಂದಿಷ್ಟು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಇದು ಶಶಿಕಲಾ ಅವರ ವಿರುದ್ಧವಾಗಿ ಜಯಲಲಿತಾ ಬೆಂಬಲಿಗರು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜಯಲಲಿತಾ ಅವರ ಅಮ್ಮನಿಗೆ ನೀವು ಮೋಸ ಮಾಡಿಬಿಟ್ರಿ, ಅಮ್ಮನನ್ನ ನಾವು ಅಮ್ಮ ಅಂತ ಹೇಳ್ತಾ ಇದ್ವಿ, ಹಾಗಾಗಿ ಅಮ್ಮನಿಗೆ ನೀವು ಮೋಸ ಮಾಡಿಬಿಟ್ರಿ ಅಂತ ಕೆಲವರು ಈ ರೀತಿಯಾಗಿ ಕಿಡಿಗೇಡಿಯ ಕೃತ್ಯವನ್ನ ಎಸಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಖಚಿತವಾಗಿ ಇಲ್ಲ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೂಡ ಕೊಡ್ತೀವಿ ನಿಮ್ಗೆ. ಆದ್ರೆ ಅದಕ್ಕೂ ಮೊದಲು ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಪರಪ್ಪನ ಅಗ್ರಹಾರದ ನ್ಯಾಯಾಲಯದ ವಿಶೇಷ ಕೋರ್ಟ್ ಏನಿದೆ, ಕೋರ್ಟ್ ಅಲ್ಲಿ ಈಗಾಗಲೇ ಹಾಜರಾಗಿದ್ದಾರೆ. ಕೋರ್ಟ್ ನ ಹಾಜರಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಪರಪ್ಪನ ಅಗ್ರಹಾರದ ಮುಂಭಾಗದಲ್ಲಿರುವಂತಹ ವಿಶೇಷ ನ್ಯಾಯಾಲಯ. ಆ ವಿಶೇಷ ನ್ಯಾಯಾಲಯದಲ್ಲಿ ಹಾಜರಾಗ್ತಿರುವಂತಹ ದೃಶ್ಯಾವಳಿಗಳು. ಮಗದೊಂದು ಕಡೆ ಕಲ್ಲನ್ನ ಎಸಿತಾ ಇರುವಂತಹ ಆ ವ್ಯಕ್ತಿಯನ್ನ ನೋಡ್ತಾ ಇದೀವಿ. ಅಲ್ಲಿ ಗಲಾಟೆಗಳು ನಡೀತಾ ಇದೆ, ಕಲ್ಲು ತೂರಾಟಗಳು ನಡೀತಾ ಇದೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಒಂದು ಕಡೆ ಅಮ್ಮನಿಗೆ ನೀವು ಮೋಸ ಮಾಡಿದ್ರಿ ಅಂತ ಹೇಳಿ ಜಯ ಬೆಂಬಲಿಗರು ಕೆಲವರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಅನುಮಾನಗಳು ಇದೆ. ಆದ್ರೆ ಈಗಾಗಲೇ ಶಶಿಕಲಾ ಕೈದಿಗೆ ನಂಬರ್ ಅನ್ನ ಕೂಡ ಕೊಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ. ವಿಶೇಷ ಕೋರ್ಟ್ ನಿಂದ ಅವರನ್ನ ಈಗಾಗಲೇ ಕೊಟ್ಟಿದ್ದಾರೆ. 10,711ನೇ ಕೈದಿ ನಂಬರ್ ಶಶಿಕಲಾ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ನ್ಯಾಯಾಲಯದಿಂದ ಅವರನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಪೊಲೀಸರಿಂದ ಅಗ್ರಹಾರ ಜೈಲಿನ ಮುಖ್ಯ ದ್ವಾರಕ್ಕೆ ಆಗಮಿಸಿದ್ದಾರೆ. ಎಲ್ಲಾ ರೀತಿಯಾದಂತಹ ಲೆಡ್ಜರ್ ನಲ್ಲಿ ನಮೂದಿಸಿಕೊಂಡಿದ್ದಾರೆ. ಅಂದ್ರೆ ಕಿವಿ ಓಲೆ, ಬಟ್ಟೆ, ಚಿನ್ನಾಭರಣ ಎಲ್ಲವನ್ನು ಕೂಡ ನಮೂದಿಸಿಕೊಂಡು ಅವರಿಗೆ ಕೈದಿ ನಂಬರ್ ಅನ್ನ ಕೊಡಲಾಗುತ್ತೆ. ಆ ಕೈದಿ ನಂಬರು 10,711 ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಳವರಸಿಯ ಕೈದಿ ನಂಬರ್ 10,712 ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಇವತ್ತು ಸುಧಾಕರ್ ಆಗಮಿಸಿರೋದು ಇನ್ನ ಕಾರಣದಲ್ಲಿ ಅವರಿಗೆ ಅರೆಸ್ಟ್ ವಾರೆಂಟ್ ಏನಾದ್ರೂ ಜಾರಿ ಮಾಡಿದ್ದಾರಾ ಅಥವಾ ಇಲ್ವಾ, ನಾಳೆ ಏನಾದ್ರೂ ಆಗಮಿಸ್ತಾರಾ, ಅವರಿಗೆ ಕೈದಿ ನಂಬರ್ ಅನ್ನ ಯಾವುದನ್ನ ಕೊಡಲಾಗತ್ತೆ ಅನ್ನೋ ಮಾಹಿತಿ ನೋಡ್ಬೇಕಾಗತ್ತೆ. ಆದ್ರೆ ಸದ್ಯಕ್ಕಂತೂ ಇಳವರಸಿ ಕೈದಿ ನಂಬರ್ 10,712 ಜೊತೆಗೆ ಶಶಿಕಲಾ ಅವರಿಗೆ 711 ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಅವರನ್ನ ಕೈದಿ ನಂಬರ್ ಅನ್ನೋದನ್ನ ಕೊಟ್ಟು ಅಪರಾಧಿಗಳ ಏನಿದ್ದಾರೆ ಇಬ್ಬರು ಕೂಡ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗತ್ತೆ. ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗತ್ತೆ. ಅಂದ್ರೆ ಜೈಲಿನಲ್ಲಿರುವಂತಹ ವೈದ್ಯಾಧಿಕಾರಿಗಳು BP, ಶುಗರ್ ಇತ್ಯಾದಿ ಪರೀಕ್ಷೆಗಳನ್ನ ಮಾಡ್ತಾರೆ. ಅದರದೊಂದು ಹಿಸ್ಟ್ರಿಯನ್ನ ಬರೆದಿಟ್ಕೊಳ್ತಾರೆ. ಆಗಮಿಸಿದಾಗ ಹೇಗಿತ್ತು ಹೆಲ್ತ್, ಅದಾದ ನಂತರ ಏನಿರುತ್ತೆ ಅನ್ನೋ ಮಾಹಿತಿ ಕೊಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ಇರುವಂತಹ ಮಾಹಿತಿಗಳ ಪ್ರಕಾರ ಒಂದು ಕಡೆ ಅಭಿಮಾನಿಗಳು ಆಕ್ರೋಶ ಭರಿತರಾಗಿದ್ದಾರೆ. ಜಯಲಲಿತಾ ಬೆಂಬಲಿಗರು ಈ ರೀತಿಯಾಗಿ ಗಲಾಟೆಯನ್ನ ಮಾಡಿದ್ದಾರೆ ಅಂತ, ಶಶಿಕಲಾ ಅವರ ಮೇಲೆ ಕೋಪದಿಂದಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಅಮ್ಮನಿಗೆ ಮೋಸ ಮಾಡಿದಿ, ಕುರ್ಚಿಗೋಸ್ಕರ ಈ ರೀತಿಯಾಗಿ ಮಾಡಿದ್ರಿ ಅನ್ನೋದಕ್ಕೋಸ್ಕರ ಜಯ ಬೆಂಬಲಿಗರು ಈ ರೀತಿಯಾಗಿ ಕಲ್ಲು ತೂರಾಟ ಗಲಾಟೆಗಳನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಮಗದೊಂದು ಕಡೆ ಪೊಲೀಸರು ಚದುರಿಸುವಂತ ಕೆಲಸವನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನು ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.